ಹೆಂಗೋ ತಗಲಾಕೊಂಡಿದ್ಯಾ? ಹೋಗು. ನೀವು ಬಡವ ಅಂತ ಹೇಳ್ಕೊಳ್ತಾ ಇದ್ರೆ ಇವತ್ತು ಹೇಳ್ತಾ ಇದ್ರ ಅಯ್ಯೊಮ್ಮೆ 800 ಕೋಟಿ ಅಂತ. ಸರಿ ರೇ, ನೇಪಾಳದಲ್ಲಿ ಆಗ್ತಾ ಇರೋದು ಏನಕ್ಕೆ ಸರ್? ಪಾಯಿಂಟ್ ನೇಪಾಳದಲ್ಲಿ ಆಗಿರೋದು ಏನಕ್ಕೆ? ನಿಮ್ಮಂತ ರಾಜಕಾರಣಿಗಳೇ ಕಾಂಪ್ಲೆಕ್ಸ್ ಮಾಲು ಅದು ಇದು ಮಾಡ್ಕೊಂಡು ಬಡವ ಆಗಿದ್ದವನು 800 ಕೋಟಿಗೆ ನೀವಿದ್ದೀರಾ. ಯಾರಲ್ಲಿ ಪ್ಲೀಸ್ ಸಮಾಧಾನ, ಸೈಲೆನ್ಸ್. ಒಪ್ಪಿದು ಬರೀ ಅಕ್ರಮವಾಗಿರೋದು ಎಷ್ಟು ಕೋಟಿ ಸಿಕ್ಕಿದೆ. ಈ ತರ ಆದಾಗ ನೆಕ್ಸ್ಟ್ ನಮ್ಮ ಕರ್ನಾಟಕದಲ್ಲೂ ಹಂಗೆ ನಾನು ಯೂತ್ಸೆ ನೀವು ಯೂತ್ಸೆ ದಂಗೆ ಇದ್ದಾಗ ನೀವು ಯಾವ ನಿಲುವು ತಗೊಳ್ತೀರಾ? ಅದ್ರ ಬಗ್ಗೆ ನಿಮ್ಮ ಸ್ಪಷ್ಟನೆ ಬೇಕು. ನೀವು ಅವ್ರು ಉತ್ತರ ಕೊಡೋಕ್ ಮುಂಚೆ ನಿಮ್ಗೆ ಒಂದ್ ಪ್ರಶ್ನೆ. ಇವರು ಬಡವರಾಗಿದ್ರು ಶ್ರೀಮಂತರಾದ್ರೆ ನಿಮ್ಗೆ ಆಕ್ಷೇಪ ಅನ್ನೋಂಗಿದ್ರೆ ಬಿಜೆಪಿಯಲ್ಲಿ ಇರೋರೆಲ್ಲರೂ ಕೂಡ ಬಿಪಿಎಲ್ ಲಿಸ್ಟ್ ಅಲ್ಲಿ ಇದಾರೆ ಸರ್ ರಾಜಕಾರಣಿ? ನೋ ನಾನ್ ಕೇಳಿದ್ದು ಈ ಯೂತ್ಸ್ಗಳು ದಂಗೆ ಎದ್ದರೆ ನೆಕ್ಸ್ಟ್ ಕರ್ನಾಟಕದಲ್ಲಿ ನೀವುಗಳು ಪ್ರದೀಪ್ ಈಶ್ವರ್ ಒಬ್ರು ಶ್ರೀಮಂತ ಆಗೋದ್ರಿಂದ ಅಲ್ಲಲ್ಲ, ಪ್ರದೀಪ್ ಈಶ್ವರ್ ಒಬ್ರು 800 ಕೋಟಿ ಒಡೆಯ ಆಗೋದ್ರಿಂದ ಕರ್ನಾಟಕದಲ್ಲಿ ಯಾಕೆ ಸರ್ ಜನ ದಂಗೆಗೆ ಹೇಳ್ಬೇಕು? ಏನು ಹೇಳಕ್ಕೂ ಒಂದಿದೆ ಬಾಯಿದೆ ಅಂತ ಏನ್ ಬೇಕಾದ ಹೇಳ್ಬೇಡ. ಇಲ್ಲ ಮೇಡಮ್, ಇವ್ರೊಬ್ರು ಅಂತ ಇವ್ರು ಹೇಳಿದ್ನ ನಾನು ತಗೊಂಡೆ ಅಷ್ಟೇ. ದಯವಿಟ್ಟು ನಾನೀಗ ಹೇಳೋ ಮಾತನ್ನ ಯಾವುದೇ ಕಾರಣ ಕಟ್ ಮಾಡಬೇಡಿ. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಲಗಾಸು ಎಲ್ಲ ಬಿಜೆಪಿಯವರ MLA-ಗಳಿಗೆ MP-ಗಳಿಗೆ ರಿಕ್ವೆಸ್ಟ್ ಮಾಡ್ತೀನಿ, ನನ್ನ ಕಂಪನಿಯ ಟೋಟಲ್ ಎವ್ಯಾಲ್ಯೂಯೇಷನ್ ನಾನು ಪಬ್ಲಿಕ್ ಲೈಫ್ ಅಲ್ಲಿ ಇಡ್ತೀನಿ. ನನ್ನ ಟೋಟಲ್ ಎವ್ಯಾಲ್ಯೂಯೇಷನ್ 25% ಸ್ಟ್ರೈಟ್ ಅವೇ ಹಿಂದೂ ಟೆಂಪಲ್ಸ್ ಅರ್ಚಕರ ಅವರ ಮಕ್ಕಳ ಭವಿಷ್ಯಕ್ಕೆ ಬರೀತೀನಿ. ಅವ್ರು ತಾಕತ್ತಿದ್ರೆ ಕೊಡ್ತಾರ. ನಿನ್ನ ಮಾತು ಕೇಳ್ತಾ ಇದ್ರೆ ಕುಡ್ದಿರೋ ಕಿಕ್ಕೆಲ್ಲ ಇಳ್ತೋಗ್ತಾ ಇದೆಯಲ್ಲ. ಸರ್ ನಮಸ್ತೆ, ನನ್ನ ಹೆಸರು ಭಾರ್ಗವ್ ಅಂತ, ನಾನು ಲಾ ಸ್ಟೂಡೆಂಟ್. ನಾನು ಕೇಳ್ತಿರೋ ಪ್ರಶ್ನೆ ಯಾವುದೇ ರಿಲೇಟೆಡ್ ಕಾಂಟ್ರವರ್ಸಿ ಅಲ್ಲ. ಇತ್ತೀಚೆಗೆ ನೀವು ನೋಡಬಹುದು ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ರಿಪೋರ್ಟ್ ಬಂದು ಕರ್ನಾಟಕದ ಬಗ್ಗೆ. ಸೊ ಅವ್ರು ಏನ್ ರಿಪೋರ್ಟ್ ಅಲ್ಲಿ ಹೇಳಿದ್ದಾರೆ ಅಂದ್ರೆ ಕರ್ನಾಟಕದ ಸಾಲ ಹತ್ತತ್ರ 63,000 ಕೋಟಿ ಇನ್ಕ್ರೀಸ್ ಆಗಿದೆ ಈ ವರ್ಷ. ಕಳೆದ ವರ್ಷ 27,000 ಕೋಟಿ ಗ್ಯಾರಂಟಿ ತಗೊಂಡಿದ್ರು. ಈ ಸತಿ 63,000 ಕೋಟಿ, ವಿಚ್ ಈಸ್ 36,000 crore ಮೋರ್. ಅಂಡ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ 5,300 ಕೋಟಿಗೆ ಅಂತ ಇಟ್ಟಿದ್ದು ನೆಕ್ಸ್ಟ್ ಅಡಿಷನಲ್ ನ ಗ್ಯಾರಂಟಿ ಸ್ಕೀಮ್ಸ್ ಬಳಸ್ಕೊಂಡಿದ್ದಾರೆ. ಹೌದಲ್ವಾ? ಸೊ ದೇಶದಲ್ಲಿ ಏನಂತ ಡೆವಲಪ್ಮೆಂಟ್ ಆಗ್ಬೇಕಂತಿದೆ ಅದೆಲ್ಲ ಈ ತರ ಗ್ಯಾರಂಟಿ ಸ್ಕೀಮ್ಸ್ ಹೋಗ್ತಾ ಇದೆ. ಅದಲ್ಲದೆ ವರ್ಷಕ್ಕೆ 12% ಎಕ್ಸ್ಪೆಂಡಿಚರ್ ಗ್ರೋತ್ ಆಗ್ತಿದೆ. ನೀವ್ ಹೇಳ್ದಂಗೆ 55,000 crores ಅಲ್ಲ, ಇಟ್ಸ್ 60,000 crores. ಅದೇನಾಗಿದೆ, ಸಾಲ ಏನಿಲ್ಲ ಅಂತ ಹತ್ತತ್ರ 100% ಇನ್ಕ್ರೀಸ್ ಆಗಿದೆ ಹೋದ್ ವರ್ಷಕ್ಕೂ ಈ ವರ್ಷಕ್ಕೂ. ಹೇಳಿ ನೀರ್ ಕುಡಿಯೋ. ಈಗ ನೀವು ಬೆಂಗಳೂರಲ್ಲಿ ನಮ್ ಶಿವಾಜಿನಗರ ಬಸ್ ಸ್ಟಾಪು, ಚಾಮರಾಜಪೇಟೆ ಬಸ್ ಸ್ಟಾಪು, ಬೆಂಗಳೂರಲ್ಲಿ ನಾನು ಹಳ್ಳಿ ವಿಸಿಟ್ ಹೋದಾಗ ನಿಜವಾದ ಬಡತನ ನಾನು ನೋಡಿದ್ದೀನಿ ಮೇಡಮ್. ಪರ್ ಕ್ಯಾಪಿಟಾ ಇನ್ಕಮ್ ಅದ್ರಲ್ಲಿ ನಾವು ನಂಬರ್ 1 ಇಂಡಿಯಾಗೆ. ಅಂದ್ರೆ 17,000 ಬರ್ತಿದೆ ಒಬ್ರಿಗೆ, ಅದು ಏನು ಶ್ರೀಮಂತರದೆಲ್ಲ ಸೇರ್ಸಿದ್ರೆ. ಮೇಡಮ್, ಹಳ್ಳಿಗಳಲ್ಲಿ ಒಂದು ಹೆಣ್ಣು ಮಗುಗೆ ಅರಿಶಿನ ಕುಂಕುಮ ಕೊಡೋಣ ಅಂದ್ರೆ ಬೆಂಗಳೂರಿಗೋ ಆನೇಕಲ್ಗೋ ಹೆಣ್ಣು ಮಗುನ್ ಕೊಟ್ಟಿರ್ತಾರೆ. ಬಸ್ ಚಾರ್ಜ್ಗಿಲ್ದೆ ಈ ಸಲ ನನ್ನ ಮಗಳು ಬಂದಾಗ್ಲೇ ಸೀರೆ ಕೊಡೋಣ ಅಂತ ವೆಯ್ಟ್ ಮಾಡ್ತಿರೋ ಸಾವಿರಾರು ಜನ ಹೆಣ್ಣು ಮಕ್ಕಳು ನನ್ನ ಕ್ಷೇತ್ರದಲ್ಲಿ ನಾನು ನೋಡಿದ್ದೀನಿ. ಇದು ಆ ಹೆಣ್ಣು ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ನಾವು ಮಾಡಿರೋದು. ನಾವೆಲ್ಲ ಏನ್ ಮಾಡಿದೀವಿ, ಇವರೆಲ್ಲ ನನಗೆ ಗೊತ್ತಿರೋ ಪ್ರಕಾರ ಪವರ್ಟಿನ ಬಿಜೆಪಿಯವರು ಬಡತನನ ಮ್ಯೂಸಿಯಂ ಅಲ್ಲಿ ನೋಡಿದ್ದಾರೆ. ಯಾಕೆಂದ್ರೆ ಎಲ್ಲ ಲೀಗಸಿಯಿಂದ ಬಂದಿರೋರು, ನಿಜವಾದ ಬಡತನದಿಂದ ಬಂದಿಲ್ಲ. ಮೇಡಮ್, ನಿಜವಾದ ಬಡತನ ಹಳ್ಳಿಗಳಲ್ಲಿ ಇವತ್ತಿಗೂ ಎಕ್ಸಿಸ್ಟ್ ಆಗ್ತಿದೆ. ನೀವ್ ಹೇಳ್ತೀರಾ ಅಕ್ಕಿ ಕೊಟ್ರೆ ಸೋಮಾರಿಗಳಾಗ್ತಾರೆ ಅಂತ. ಊಟಕ್ಕೆ ನಡೆದ್ರೆ ಸಾಕು ಅನ್ನೋ ಸಾವಿರಾರು ಕುಟುಂಬಗಳು ನಾನ್ ನೋಡಿದೀನಿ. ಅವ್ರು ಕೇಳಿದ ಪ್ರಶ್ನೆ ನೀವು ಫಸ್ಟ್ ಕ್ವಶನ್ ಉತ್ತರ ಕೊಡ್ಲಿಲ್ಲ. ಅದ್ರ ಬಗ್ಗೆ ಹೇಳಿ. ಇದು ರಿಪೋರ್ಟ್ ನಾನು ಹೇಳ್ತಿಲ್ಲ, ಕಾಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ರಿಪೋರ್ಟ್ ಕೊಟ್ಟಿರೋದು. ರಿಪೋರ್ಟ್ ಅಲ್ಲಿ July 7, 2014 ವರೆಗೂ ನಮ್ಮ ಸಾಲ ಎಷ್ಟಿತ್ತು, ನಾವು 50 ವರ್ಷದಲ್ಲಿ ಸಿನ್ಸ್ ಇಂಡಿಪೆಂಡೆನ್ಸ್ ಎಷ್ಟು ಸಾಲ ಮಾಡಿದ್ವಿ. ಅದರ ಮೋರ್ ದೆನ್ 500% ಸಾಲ ಸೆಂಟ್ರಲ್ ಗವರ್ಮೆಂಟ್ ಮಾಡಿದೆ. ನಾನು ಕೂಡ ಒಬ್ಬ ವಿದ್ಯಾರ್ಥಿಯಾಗಿ ಹೇಳ್ತಿದ್ದೆ, ಒಬ್ಬ ಬಡ ವಿದ್ಯಾರ್ಥಿ ಯಾರೇ ಆಗ್ಲಿ ಸರ್, ಹುಡುಗ ಆಗ್ಲಿ ಹುಡುಗಿ ಆಗ್ಲಿ ಯಾರೇ ಆಗ್ಲಿ ಸರ್, ನಿಮ್ ಕ್ಷೇತ್ರದಲ್ಲಿ ಗವರ್ಮೆಂಟ್ ಕಾಲೇಜ್ ನಲ್ಲಿ ಓದಿ ಗವರ್ಮೆಂಟ್ ಇದು ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಬೆಂಗಳೂರಿಗೆ ಕೆಲ್ಸಕ್ಕಂತ ಬರ್ತಾರೆ ಸರ್. ಸ್ಟಾರ್ಟಿಂಗ್ ಅವ್ರಿಗೊಂದು ಸ್ಯಾಲರಿ ಒಂದು 17,000 15,000 ಅಂತ ಅನ್ಕೊಳ್ಳೋಣ ಸರ್. ಈ 15,000ದಲ್ಲಿ ಮನೆ ಖರ್ಚು ಊರಲ್ಲಿ ನೋಡ್ಕೋಬೇಕು, ತಂದೆ ತಾಯಿಗೆ ಹುಷಾರಿರಲ್ಲ, ಸಿಂಗಲ್ ಅಂದ್ರೆ ಅವಳ ಚೈಲ್ಡ್ ಒಬ್ಳೆ ಇರ್ತಾಳೆ ಅಂತ ಅನ್ಕೊಳ್ಳೋಣ ಸರ್. ಅವಳು ಇಲ್ಲಿಂದ ಮೆಟ್ರೋದಲ್ಲಿ ಟ್ರಾವೆಲ್ ಮಾಡ್ಬೇಕಾಗುತ್ತೆ ಸರ್ ಕೆಲವೊಂದು ಕಂಪ್ನಿಗೆ.
ಆ ಮೆಟ್ರೋದಲ್ಲಿ ಟ್ರಾವೆಲ್ ಮಾಡ್ಬೇಕಂದ್ರೆ 35 ರೂಪಾಯಿ ಇದ್ದಿದ್ದು 60 ರೂಪಾಯಿ ಇತ್ತು ಸರ್. ಅಲ್ಲಿ ಡಬಲ್ ಆಗಿದ್ದಾಗ ಯಾವ್ದು ಉಳಿತಾಯ ಸರ್? ಅಲ್ಲಿ ನೀವು 2000 ಕೊಟ್ರು ಏನು ಬಿಟ್ರು ಏನು ಸರ್, ಇಲ್ಲೇ ಹೋಗ್ತಿದೆ ಅಲ್ವಾ? ಸೊ ಇದಕ್ಕೇನ್ ನೀವು ಆನ್ಸರ್ ಕೊಡ್ತೀರಾ ಸರ್? ಇವಾಗ ಅವ್ರು ಪೂರ್ತಿ ಉತ್ತರ ಕೊಡೋವರೆಗೂ ತಾಳ್ಮೆಯಿಂದ ಇರ್ಬೇಕು, ಆ ಆಯ್ತಾ? ಮೆಟ್ರೋ ಸ್ಟೇಷನ್ ಪಕ್ಕ ಒಂದು ಬಸ್ ಸ್ಟಾಪ್ ಇದೆ, ಆ ಮಗುನ ಬಸ್ಸಲ್ಲಿ ಕುತ್ಕೊಂಡು ಹೋಗಕ್ ಹೇಳಿ. ಸರ್ 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 ಇದು ಸರ್ ಇದು ಆನ್ಸರ್ ಅಲ್ಲ ಸರ್. ಸರ್ ಇದು ಆನ್ಸರ್ ಅಲ್ಲ ನೀವು ಸರ್. ಬಗ್ಗೆ ಮಾತಾಡಿ ಸರ್ ಇದು ಆನ್ಸರ್ ಅಲ್ಲ ಸರ್. ಬೆಲೆ ಏರಿಕೆ ಅಂತ ತಗೊಳ್ಳೋಣ ಸರ್. ಬೆಲೆ ಏರಿಕೆ, ಬಸ್ಸನ್ ಫ್ರೀ ಕೊಟ್ರಿ, ಬಟ್ ಬೇರೆ ಎಲ್ಲದಕ್ಕೂ ಬೆಲೆ ಏರಿಕೆ ಆಯ್ತು ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಅನ್ನೋ ಅಪವಾದ. ನೋಡಿ ಮೇಡಮ್, ಪ್ರತಿ ಪ್ರಾಡಕ್ಟ್ ಮೇಲೆ ದಯವಿಟ್ಟು ಇದು ಅವ್ರಿಗೆ ಗೊತ್ತಿರಬೇಕು. ನಾನೊಬ್ಬ ರೈತ, ನಾನು ಟ್ರ್ಯಾಕ್ಟರ್ ತಗೊಳಕ್ ಹೋಗ್ತೀನಿ, 12% GST ಹಾಕಿದ್ದು ಸೆಂಟ್ರಲ್ ಗೌರ್ಮೆಂಟ್. ಟ್ರ್ಯಾಕ್ಟರ್ ದುಡ್ದು ಟೈರ್ ಸೌದೋದ್ರೆ ಆ ಟೈರ್ ತಗೊಳ್ಳೋಣ ಅಂತ ಹೋದ್ರೆ ಟೈರ್ ಮೇಲೆ 18% GST ಆಗಿದ್ದು ಸೆಂಟ್ರಲ್ ಗೌರ್ಮೆಂಟ್. ಸ್ಪೇರ್ ಪಾರ್ಟ್ಸ್ ಹಾಳಾಯ್ತು ಅಂತ ಸ್ಪೇರ್ ಪಾರ್ಟ್ಸ್ ತಗೊಳಕ್ ಹೋದ್ರೆ 28% GST ಮಾಡಿದ್ದು ಸೆಂಟ್ರಲ್ ಗೌರ್ಮೆಂಟ್. ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ನ GST ತೆಗೆದಾಕ ಕೇಳಿ, ಅದ್ ಯಾಕೆ ಬೆಲೆ ಕಡಿಮೆ ಆಗಲ್ಲ? ಮಸ್ತ್ ರೇ ಮಸ್ತ್, ಫ್ಯಾಂಟಾಸ್ಟಿಕ್. ಸರ್, ನೀವು ಅರ್ಥ ಮಾಡ್ಕೋಬೇಕು. ನಾವು ಹಳ್ಳಿಯಿಂದ ಬಂದೀವಿ, ನನ್ನ ಮಕ್ಕಳು ಓದ್ತಾ ಇದಾರೆ. ನಾವು ಸ್ಕೂಲ್ಗೆ ಫೀಸ್ ಕಟ್ಟಬೇಕು ಅಂದ್ರೆ ಸ್ಕೂಲ್ಗೆ ಯಾವ್ದು GST ಇಲ್ಲ. ಕೋಚಿಂಗ್ ಸೆಂಟರ್ಗೆ ಯಾರು ಕಳಿಸ್ತಾರೆ ಅಂದ್ರೆ ಯಾರು ತಮ್ಮ ಮಕ್ಕಳನ್ನ ಕಳಿಸೋ ಶಕ್ತಿ ಇದೆ ಅವ್ರು ಕಳ್ಸೋದು. ಅದನ್ನು ಫ್ರೀ ಆಗಿ ಕೊಡಿ ಅಂದ್ರೆ ಹೆಂಗಾಗುತ್ತೆ? ಸ್ವಾಮಿ, ನಮಗೂ ಬುದ್ಧಿ ಬಂದಿದೆ, ಯಾರು ಹೆಂಗಂತ ಬುದ್ಧಿ ಬಂದಿದೆ ನಮ್ಗೆ.